ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಕ್ಕಳಿಗೆ ಮಾಡುವಂತಹ ರಾಗಿ ಸರಿ ಹೇಗೆ ಮಾಡೋದು, ಏನೇನು ಹಾಕಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ರಾಗಿ 1 kg, ಗೋಧಿ ಅರ್ಧ kg, ಅಕ್ಕಿ ಅರ್ಧ kg, ಮಸೂರ್ ದಾಲ್ 1/4 ಕಪ್, ಬೇಳೆ 1/4 ಕಪ್, ಹುರುಳಿಕಾಳು 1/4 ಕಪ್, ಸಬ್ಬಕ್ಕಿ 1/4 ಕಪ್, ಮಕಾನ 1 ಕಪ್, ಸೂರ್ಯಕಾಂತಿ ಮತ್ತು ಕುಂಬಳ ಬೀಜ 1 ಸ್ಪೂನ್ ತಗೊಳ್ಳಿ, ಕಡಲೆಕಾಳು 1/4 ಕಪ್, ತೊಗರಿಬೇಳೆ ಅರ್ಧ ಕಪ್, ಜೀರಿಗೆ 2 ಟೇಬಲ್ ಸ್ಪೂನ್, ಕಡಲೆ ಬೀಜ ಅರ್ಧ ಕಪ್, ಮೆಣಸು 2 ಟೇಬಲ್ ಸ್ಪೂನ್, ಗೋಡಂಬಿ, ಬಾದಾಮಿ, ವಾಲ್ನಟ್, ಪಿಸ್ತಾ ಅರ್ಧ ಕಪ್, ಕಡಲೆಬೇಳೆ 1/4 ಕಪ್, ಬಟಾಣಿ 1/4 ಕಪ್, ಅಲಸಂದೆ 1/4 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಜಾಯಿಕಾಯಿ, 1 ಬಜೆ, 1 ಕಪ್ ಓಟ್ಸ್. ಇದಿಷ್ಟು ರಾಗಿ ಸಾರಿ ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು. ಮುಂದೆ ಏನು ಮಾಡೋಣ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತಗೊಂಡು ಅಕ್ಕಿ, ಗೋಧಿ, ತೊಗರಿಬೇಳೆ, ಅಲಸಂದೆ, ಕಡಲೆಕಾಳು, ಬಟಾಣಿ, ಹುರುಳಿಕಾಳು, ಮಸೂರ್ ದಾಲ್, ಕಡಲೆಬೇಳೆ, ಉದ್ದಿನಬೇಳೆ ಇವಿಷ್ಟನ್ನು 3 ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ನಾನು ರಾಗಿಯನ್ನು ಮೊದಲೇ ತೊಳೆದು ಒಣಗಿಸಿಟ್ಟಿದ್ದೀನಿ, ಅದಕ್ಕೆ ಅದು ನಾನು ರಾಗಿನ ತೋರಿಸ್ತಿಲ್ಲ. ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿದ ಮೇಲೆ 1 ಅವರ್ ಸೋರಾಕಿ. ಚೆನ್ನಾಗಿ ಸೋರಿದ ನಂತರ ಇದನ್ನು ಈ ರೀತಿ ಬಟ್ಟೆ ಮೇಲೆ 1 ರಿಂದ 2 ದಿನ ಮನೆ ಒಳಗಡೆನಾದರೂ ಸರಿ, ಬಿಸಿಲಿನಾದ್ರಾದರೂ ಚೆನ್ನಾಗಿ ಒಣಗಿಸ್ಬೇಕು. ಈಗ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ. ಫಸ್ಟು ರಾಗಿನ ಚೆನ್ನಾಗಿ ಘಮ ಬರೋ ತನಕ ಹುರಿಬೇಕು. ಈ ರೀತಿ ರಾಗಿನ ಚೆನ್ನಾಗಿ ಘಮ ಬರೋ ಥರ ಹುರಿದ್ರೆ ರಾಗಿ ಸರಿ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಹಸಿರು ಕಾಳು 1 ಕಪ್ಪು, ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಘಮ, ನಿಮಗೆ ಗೊತ್ತಾಗುತ್ತೆ ಹುರಿತಿರ್ಬೇಕಾದ್ರೇ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ಐಟಮ್ ತೋರಿಸ್ಬೇಕಾದ್ರೆ ಇದು ಮಿಸ್ ಮಾಡಿಬಿಟ್ಟಿದ್ದೆ, ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಕೆಂಪಗಾದ್ಮೇಲೆ ತಗೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಬಟಾಣಿನೂ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ನೆಕ್ಸ್ಟು ಕಡಲೆಕಾಳು, ಇದನ್ನಂತೂ ತುಂಬ ಚೆನ್ನಾಗಿ ಅದು ಸಿಪ್ಪೆ ಬಿಡೋ ತನಕನೂ ಅಷ್ಟು ಹುರಿಬೇಕು. ನೋಡಿ ಈ ಥರ ಸಿಪ್ಪೆ ಬಿಡೋದವರೆಗೂ ಹುರಿದು ಇಟ್ಕೊಳ್ಳಿ. ನೆಕ್ಸ್ಟು ನಾವೇನು ತೊಳೆದು ಒಣಗಿಸಿಟ್ಟಿದ್ವಿ ಅದನ್ನೆಲ್ಲ ನಾನು ಮಿಕ್ಸ್ ಹಂಗೆ ಫ್ರೈ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಒಂದೊಂದೂ ಬೇರೆ ಬೇರೆ ತೊಳೆದು ಒಣಗಿಸಿ ಆ ಥರನೂ ಫ್ರೈ ಮಾಡಿ. ನಾನೆಲ್ಲನೂ ಒಂದೇ ಸಲ ಒಣಗಿಸಿ ಫ್ರೈ ಮಾಡ್ತಿದ್ದೀನಿ. ನೋಡಿ ಈ ಥರ ಎಲ್ಲ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನೆಕ್ಸ್ಟು ಅರ್ಧ ಕಪ್ಪು ಕಡಲೆ ತಗೊಂಡು ಅದನ್ನು ಅಷ್ಟೇ ಘಮ ಬರೋವರೆಗೂ ಹುರ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಹುರಿತಾ ಇರಬೇಕಾದ್ರೇ ಅದು ಘಮ ಹೆಂಗೆ ಬರುತ್ತೆ ಅಂತ. ಆ ರೀತಿ ಹುರ್ಕೊಳ್ಳಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಮೆಣಸನ್ನು ಅಷ್ಟೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪ್ರತಿಯೊಂದೂ ಅಷ್ಟೇ ನೀವು ಕಡಿಮೆ ಉರಿಲಿ ಫ್ರೈ ಮಾಡಬೇಕು. ಜಾಸ್ತಿ ಉರಿ ಹಾಕಿ ಫ್ರೈ ಮಾಡೋಕ್ಕೆ ಹೋದರೆ ಎಲ್ಲ ಸೀದೋಗುತ್ತೆ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಜೀರಿಗೆನ ಬೇಕಾದರೆ ನೀವು ಇನ್ನೂ ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ಏನೂ ತೊಂದರೆ ಆಗೋಲ್ಲ ಮತ್ತು ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ
ಫ್ರೈ ಮಾಡಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳೆಲ್ಲನೂ ಒಂದೊಂದಾಗಿ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿ. ಜಾಸ್ತಿ ಉರಿ ಕೊಟ್ಟು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಡ್ರೈ ಫ್ರೂಟ್ಸ್ ಎಲ್ಲ ಸೀದೋಗುತ್ತೆ. ಪ್ರತಿಯೊಂದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು 10 ನಿಮಿಷ ಅರ್ಧ ಗಂಟೆ ಕೂಲಾಗೋಕ್ಕೆ ಬಿಡಿ. ಕೂಲಾದಮೇಲೆ ಅದರೊಳಗಡೆಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ. ಆಮೇಲೆ 1 ಕಪ್ ಓಟ್ಸನ್ನು ಮಿಕ್ಸ್ ಮಾಡಿ. ಓಟ್ಸ್ ಏನು ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ, ಹಾಗೇ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಎಲ್ಲನೂ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಆದಮೇಲೆ ಏರ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಡಿ. ಒಂದು 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ಮಾತಾಡಿರೋದು, ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.